ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ವತಿಯಿಂದ ಹಾಲಿನ ಡೈರಿ ಹೋಟೆಲ್ ಮೇಲೆ ದಾಳಿ ನಡೆಸಿ ಪರಿಶೀಲಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಬೆಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರದ ಸಮಾರಂಭ ನಡೆಯಿತು. ವಾಣಿಜ್ಯ ನಗರಿ ಮುಂಬೈನಲ್ಲಿ ಅನಧಿಕೃತ ಬೃಹತ್ ಜಾಹೀರಾತು ಫಲಕವೊಂದು ಪೆಟ್ರೋಲ್ ಪಂಪ್ ಮೇಲೆ ಬಿದ್ದು ಮೃತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ವತಿಯಿಂದ ಹಾಲಿನ ಡೈರಿ ಹೋಟೆಲ್ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಹಾಗೂ ಕುಶಾಲನಗರ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ವತಿಯಿಂದ ತಾಲೂಕಿನ ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಿರವರ ನೇತೃತ್ವದಲ್ಲಿ ನಂದಿನ ಹಾಲಿನ ಡೈರಿಗಳು ಹಾಗೂ ಹೋಟೆಲ್ ಮೇಲೆ ದಾಳಿ ನಡೆಸಿ ತಂಬಾಕು ಸೇವನೆಯ ಬಗ್ಗೆ ಮಾಹಿತಿ ನೀಡಿದರು. ಅಲ್ಲದೆ ಧೂಮಪಾನ ನಿಷೇಧ ಬಗ್ಗೆ ನಾಮಫಲಕ ಹಾಕಿಲ್ಲದ ಅಂಗಡಿಗಳಿಗೆ ದಂಡ ಹಾಕಿದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕುಶಾಲನಗರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಕುಶಾಲನಗರದಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ಗಳು, ಹೋಟೆಲ್, ಬಾರ್ ಮತ್ತು ಅಂಗಡಿಗಳಿಗೆ ತಂಬಾಕು ಉತ್ಪನ್ನಗಳ ಮಾರಾಟ ಮತ್ತು ಸೇವನೆಗಳ ನಿಯಮ ಉಲ್ಲಂಘನೆ ಮಾಡಿದವರಿಗೆ ದಂಡ ವಿಧಿಸುವುದರ ಮೂಲಕ ಅರಿವು ಮೂಡಿಸ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಸರ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಯುವಧರ್ ಸರ್ ಅವರ ಮೌಖಿಕ ಆದೇಶದ ಮೇರೆಗೆ ಈ ತಂಬಾಕು ನಿಯಂತ್ರಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕುಶಾಲನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಬೆಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಭಾರತ ಸೇವಾದಳದ ವತಿಯಿಂದ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರದ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ಸೇವಾ ಮನೋಭಾವನೆ, ಶಿಸ್ತು, ಸಂಯಮ ಮತ್ತು ದೇಶಭಕ್ತಿಯನ್ನು ತುಂಬುವ ಕೆಲಸವನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿದೆ ಎಂದು ಸಾರಂಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಕೆಎಸ್ ದಿನೇಶ್ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಭಾರತ ಸೇವಾದಳದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 1 ತಿಂಗಳ ವಸತಿ ಸಹಿತ ಉಚಿತ ಬೇಸಿಗೆ ಶಿಬಿರದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ 30 ದಿನಗಳ ಕಾಲ ಶಿಬಿರದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ನೀಡುವ ಜೊತೆಗೆ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವವನ್ನು ರೂಪಿಸುವ ದಿಕ್ಕಿನಲ್ಲಿ ಶಿಬಿರವು ಯಶಸ್ವಿಯಾಗಿ ನಡೆದಿರುವುದು ಸಂತೋಷ ತಂದಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು 4 ಗೋಡೆಗಳ ಬಂಧನದಿಂದ ಮುಕ್ತರಾಗಿ ಹಾಡುತ್ತಾ, ಕುಣಿಯುತ್ತಾ ಯೋಗ, ಧ್ಯಾನ ಸೇರಿದಂತೆ ಬ್ಯಾಂಡ್ ಬಾರಿಸುವ ಕಲೆಯನ್ನು ಕಲಿತು ವಿವಿಧ ದೇಶಭಕ್ತಿ ಹಾಡುಗಳನ್ನು ಬ್ಯಾಂಡ್ ಸೆಟ್ ಧ್ವನಿ ಹಾಡುಗಳ ಮೂಲಕ ಜಲಗಳನ್ನು ಪ್ರಸ್ತುತಪಡಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಮಕ್ಕಳ ಬೇಸಿಗೆ ಶಿಬಿರವು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿ ನಡೆದಿರುವುದು ಅಸಾಧಾರಣವಾದ ಕೆಲಸವಾಗಿದೆ. 1 ತಿಂಗಳ ಕಾಲ ನಡೆದ ಮಕ್ಕಳ ಬೇಸಿಗೆ ಶಿಬಿರದ ಯಶಸ್ಸಿಗಾಗಿ ದುಡಿದ ಪಂಚಭೂತೇಶ್ವರ ಕ್ಷೇತ್ರದ ಪೀಠಾಧಿಪತಿಗಳ ಸಂಘಟನಾ ಶಕ್ತಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವುದಾಗಿ ದಿನೇಶ್ ತಿಳಿಸಿದರು. ಬೆಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿ ಶಿಬಿರದ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಶಿಬಿರದ ಯಶಸ್ಸಿಗೆ ಸಂಪೂರ್ಣ ಸಹಕಾರ ನೀಡಿದ ಭಾರತ ಸೇವಾದಳದ ಮಂಡ್ಯ ಜಿಲ್ಲಾ ಶಾಖೆಯ ಸ್ವಾಮಿ ಮತ್ತು ಸಂಘಟನಾ ಸಂಚಾಲಕ ಗಣೇಶ್ ಅವರಿಗೆ ವಿಶೇಷವಾಗಿ ಧನ್ಯವಾದ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಭಾರತೀಪುರ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್, ಶ್ರೀಮಠದ ಕಾರ್ಯದರ್ಶಿ ಕಾಂತರಾಜು, ಶಿಬಿರದ ಸಂಚಾಲಕ ಕಾಡುಮೆಣಸು ಚಂದ್ರು, ಖಜಾಂಚಿ ಮಹೇಶ್, ಅಗ್ರಹಾರ ವಾಚಾರ್ಯ ಶ್ರೀನಿವಾಸ್, ಕೆಆರ್ ನೀಲಕಂಠ, ಹಿರಿಕಳಲೆ ನಾಗರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಿವಮ್ಮ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಬೆಡದಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಕ್ಲಾಸಲ್ಲೇ ಕೂಡ ಕೊಂಡವ್ರಿಗೆ ಮೊದಲೇ ಏನೋ ಒಂಥರ ಜೈಲ್ ವಾತಾವರಣ ತರ ಆಗಿರುತ್ತೆ. ಅವ್ರು ಈ ಬೇಸಿಗೆ ರಜಾ ಬಂತು ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಾವೆಲ್ಲ ಒಂಥರ ಎಲ್ಲ ಹೋಗ್ಬೇಕು, ಅಮ್ಮನ ಮನೆಗೆ ಹೋಗ್ಬೇಕು, ಅಜ್ಜಿ ಮನೆಗೆ ಹೋಗ್ಬೇಕು, ನೆಂಟರ ಮನೆಗೆ ಹೋಗ್ಬೇಕು, ಇಲ್ಲ ಟೂರ್ ಹೋಗ್ಬೇಕು, ನಾವು ಆಟ ಆಡಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಮಕ್ಕಳಿರುವಾಗ ಅಂಥ ಒಂದು ಮಕ್ಕಳನ್ನ ಈ ಒಂದು ಶಿಬಿರವನ್ನು ಆಯೋಜಿಸಿ ಒಂದು ಗರ್ಭಿತವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಅವರು ಪೂಜ್ಯ ಗುರುಗಳು ಏನು ಸಂಕಲ್ಪ ಮಾಡಿಕೊಂಡು ಮೊಟ್ಟ ಬಾರಿಗೆ ಅದನ್ನು ಹುಟ್ಟಾಕಿದ್ದಾರೆ. ಅದಕ್ಕೆ ಒಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ತಾ, ಅದಕ್ಕೆ ಸಹಕರಿಸಿದಂಥ ಪೋಷಕರು ತಾವೇನಿದ್ದೀರಿ, ಇಡೀ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಂಥ ಪೋಷಕರೇನಿದ್ದೀರಿ, ನಿಮ್ಮ ಔದಾರ್ಯಕ್ಕೂ ಕೂಡ ನಾವು
ತಲೆಬಾಗಿ ನಿಮಗೆ ನಮಸ್ಕರಿಸ್ತಾ. ಯಾಕೆಂದರೆ ಮಕ್ಕಳುಗಳನ್ನ 10 ತಿಂಗಳು ಸ್ಕೂಲ್ ಕಳಿಸಿರ್ತೀರಿ, 2 ತಿಂಗಳು ಆಟ ಆಡ್ಕೊಂಡು ಇರಲಿ ಬಿಡಿ ಮಕ್ಕಳು, ಮತ್ತಾದ್ಮೇಲೆ ಜೂನ್ 1 ಮತ್ತೆ ಕ್ಲಾಸ್ಗೆ ಹೋಗಬೇಕು, ಅವ್ರಿಗೆ ಯಾಕೆ ಹಿಂಸೆ ಕೊಡೋದು ಅನ್ನೋ ಪೇರೆಂಟ್ಸೇ ಜಾಸ್ತಿ. ಅಂಥದ್ರಲ್ಲಿ ಏನೋ ಈ ಒಂದು ಮಠ ಅದನ್ನು ನಂಬಿ ಈ ಒಂದು ಶಿಬಿರಕ್ಕೆ ಮಕ್ಕಳನ್ನ ಕಳಿಸೋದ್ರ ಮುಖಾಂತರ ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ. ಯಾಕೆಂದರೆ ಮೊದಲನೇ ಒಂದು ಪ್ರಯತ್ನದಲ್ಲೇ ಸುಮಾರು 50 ಮಕ್ಕಳು ಅಡ್ಮಿಷನ್ ಆಗೋದು ಮತ್ತು 30 ಮಕ್ಕಳು ಅಂತಿಮ ಘಟ್ಟಕ್ಕೆ ತಲುಪೋದು ಅಂದ್ರೆ ಏನು ಸಾಮಾನ್ಯ ಏನಲ್ಲ. ಅದು 1 ತಿಂಗಳ ಕಾಲ. ಮೊದಲೇ ಆಗಲೇ ಹೇಳಿದಾಗೆ ಸ್ವಾಗತ ಭಾಷಣದಲ್ಲಿ ಸಾಹೇಬ್ರು ಹೇಳಿದಾಗೆ ಒಂದು ಶಿಬಿರ ಅಂದರೆ 1 ವಾರ ಇರ್ತದೆ. ಬೇಸಿಗೆ ಶಿಬಿರ 1 ವಾರ, ಅದು ಮ್ಯಾಕ್ಸಿಮಮ್ 15 ದಿವಸ ಇರುತ್ತೆ. 15 ದಿವಸದಲ್ಲಿ ಏನೋ ಒಂದು ಚಟುವಟಿಕೆಗಳನ್ನು ಮಾಡಿಸಿ 15 ದಿವಸ ಆದಮೇಲೆ ಮನೆಗೆ ಕಳಿಸುವಂಥದ್ದು. ಅದರಲ್ಲೂ ಏನು ಬೆಳಿಗ್ಗೆ ಕರ್ಕೊಂಡೋಗಿ ಮನೆಗೆ, ಸಿಟಿಗಳಲ್ಲೆಲ್ಲ ನಾವೇನು ನೋಡ್ತೀವಿ, ಬೆಳಿಗ್ಗೆ ಮನೆಯಿಂದ ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಡೋಗಿ ಶಿಬಿರಕ್ಕೆ ಬಿಡ್ತೀವಿ, ಮತ್ತು ಸಂಜೆ ಆದಮೇಲೆ ಒಂದು 4 ಗಂಟೆ 5 ಗಂಟೆಗೆ ಮತ್ತೆ ತಮ್ಮ ಮಕ್ಕಳನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಅಲ್ಲಿಗೆ ಅವರು ಶಿಬಿರದಲ್ಲಿ ಹೋಗುವಂಥ ಒಂದು 4 ಅವರ್ಸ್ ಏನು ಕ್ಲಾಸ್ಗೆ ಹೋಗಿ ಬರ್ತಾ ಇದ್ರು ಮನೆಗೆ, ಅಷ್ಟು ಕಾಲ ಮಾತ್ರ ಅವರು ಶಿಬಿರದಲ್ಲಿ ಕಾಲವನ್ನು ಕಳೆಯುವಂಥದ್ದು ಈಗ ಸಿಟಿಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ವಸತಿ ಸಹಿತ ಅಂದರೆ ಅವ್ರು ಮೊದಲೇ ಕ್ಲಾಸ್ಗಳಲ್ಲಿ ತಿಂಗಳಾನ್ಗಟ್ಟಲೆ ಕಳೆದು ಅಥವಾ ಹಾಸ್ಟೆಲ್ಗಳಲ್ಲಿ ಇದ್ದ ಮಕ್ಕಳುಗಳು ಎಷ್ಟೋ ಇರ್ಬೋದು, ಹಾಸ್ಟೆಲಿಂದ ಡೈರೆಕ್ಟಾಗಿ ಮತ್ತೆ ಶಿಬಿರಕ್ಕೂ ಬಂದಿರುವಂಥ ಮಕ್ಕಳು ಇರ್ಬೋದು. ಅದಕ್ಕೆ ಅವರು ಇಷ್ಟಪಟ್ಟು ಬಂದಿರೋದಕ್ಕೆ ಅವ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಅದಕ್ಕೆ ಸಹಕರಿಸಿದಂಥ ಪೋಷಕರು ತಮಗೂ ಅಭಿನಂದಿಸ್ತಾ, ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ನೋಡಿದ್ವಿ 2-3 ಜಲಕಗಳನ್ನು ಅವರು ಕಲ್ತಿರ್ತಕ್ಕಂಥ ಶಿಬಿರದಲ್ಲಿ ಕೊಟ್ಟಿರ್ತಕ್ಕಂಥ ತರಬೇತಿ ಮತ್ತು ಅದನ್ನು ಪ್ರಸ್ತುತಪಡಿಸಿದಂಥ ರೀತಿ ತುಂಬ ಅಚ್ಚುಕಟ್ಟಾಗಿ ಬಂತು. ಯಾಕೆಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರದೊಂದು ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಪರಿಕಲ್ಪನೆ ಇದೆಯಲ್ಲ, ಅದಕ್ಕೆ ಪೂಜ್ಯ ಗುರುಗಳಿಗೆ ನಾವು ಮತ್ತೆ ಎಲ್ಲ ಈ ಒಂದು ಮಠದ ಆಡಳಿತಾಧಿಕಾರಿಗಳು ಮತ್ತು ಏನು ಟ್ರಸ್ಟಿ ಮೆಂಬರ್ಸ್ ಇದ್ದಾರೆ ಮತ್ತು ಎಲ್ಲ ಭಾರತ ಸೇವಾ ದಳದ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷರುಗಳಿಗೆ, ಅದರ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಇನ್ನು ಮುಂದೆ ಕೂಡ ಇಂಥದ್ದೊಂದು ಕಾರ್ಯಕ್ರಮ, ಈ ಥರದ ಇನ್ನೂ ಹೆಚ್ಚು ಸಮಾಜ ಸೇವಾ ಕಾರ್ಯಕ್ರಮಗಳು ಈ ಮಠದ ವತಿಯಿಂದ ಇನ್ನೂ ಹೆಚ್ಚು ನಡೀಲಿ. ಆ ಒಂದು ಕಾರ್ಯಕ್ರಮಗಳಿಗೆ ಪೂಜ್ಯ ಗುರುಗಳಿಗೆ, ಶ್ರೀ ಕ್ಷೇತ್ರದ ಪಾಲಕರಾದಂಥ ಪಂಚಭೂತೇಶ್ವರ ಸ್ವಾಮಿಗಳು ಅತಿ ಹೆಚ್ಚಿನ ಶಕ್ತಿಯನ್ನು ತಮಗೆ ನೀಡಲಿ, ಇನ್ನೂ ಹೆಚ್ಚು ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡುವಂತಾಗಲಿ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈಗ ತುಂಬ ನೋಡಿರ್ತೀವಿ ನಾವು ಮಕ್ಕಳು ಅಂದರೆ, ಈಗ ತುಂಬ ಮೊದಲೇ ಈ ಜನಗಳ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಯಾವುದಕ್ಕೆ ಹೋದ್ರೂ ನಾವು ಫಸ್ಟ್ ಹೋಗ್ತಾನೆ ಹೈಟೆಕ್ಗೆ ಹೋಗ್ಬೇಕು ಅನ್ನೋದು. ಈಗ ತುಂಬ ಯಾವುದಾದ್ರು ಸ್ಕೂಲಿಗೆ ಸೇರಿಸ್ಬೇಕಾ, ಅದು ಸ್ಕೂಲ್ ಸ್ಟ್ಯಾಂಡರ್ಡ್ ಆಗಿದೆಯಾ, ಅವ್ರ ಕ್ಲಾಸ್ ರೂಮ್ಸ್ ಎಷ್ಟಿದೆ, ಅವ್ರ ರಿಸಲ್ಟ್ ಏನು ಬರ್ತಾ ಇದೆ, ಅಲ್ಲಿಗೆ ಮಕ್ಕಳನ್ನ ನಾವು ಸೇರಿಸ್ಬೇಕು ಅನ್ನೋದು ನಮ್ಮ ಮನಸ್ಥಿತಿ ಪೇರೆಂಟ್ಸ್ ಆದವ್ರಿಗೆ. ಹಾಗೇನೆ ಯಾವ್ದಾದ್ರು ಒಂದು ಮಠ ಮಾನ್ಯಗಳಿಗೆ ಹೋಗ್ಬೇಕು ಅಂದರೆ ತುಂಬ ದೊಡ್ಡ ಮಠಗಳು ಅಲ್ಲಿಗೆ ಹೋಗ್ಬೇಕು, ದೊಡ್ಡ ಸ್ವಾಮೀಜಿಗಳನ್ನು ನೋಡಬೇಕು ಮಾಡಬೇಕು ಅನ್ನೋದು. ಏಕೆಂದರೆ ಎಲ್ಲರೂ ಚಿಕ್ಕದ್ರಿಂದನೇ ಎಲ್ಲರೂ ದೊಡ್ಡದಾಗತ್ತವ್ರು. ಈಗ ಮಕ್ಕಳು ಹುಟ್ಟಿದ ತಕ್ಷಣ ಯಾರು ದೊಡ್ಡವರಾಗಲಿಲ್ಲ, ಅಥವಾ ಪ್ರಜೆಗಳಾಗಲಿಲ್ಲ, ಮಂತ್ರಿಗಳಾಗಲಿಲ್ಲ, ಶಾಸಕರಾಗಲಿಲ್ಲ.
ಇಲ್ಲ. ಫ್ಲಾಟ್ ಇದ್ರು ಫ್ಲೈಟ್ ಅಲ್ಲೋದ್ರು ಭೂಮಿ ಬಿಟ್ಟು ಬಾಳಗಿಲ್ಲ. ಕೂಲು ಹಾಡು ಡ್ರಿಂಕ್ಸು ಇದ್ರು ದಾಹ ನೀಗೋ ನೀರೇ ಅಲ್ವಾ. ಹುಟ್ಟು ಸಾವಿನೊಡನೆ ಕೂಡಿ ಬರುವುದೊಂದೇ ಪುಣ್ಯ ಅಲ್ವಾ. ನೀತಿಯ ಪಾಠವನ್ನು ಕೇಳಬೇಕು ರೀ, ಪ್ರೀತಿನ ಹಂಚಿಕೊಂಡು ಬಾಳಬೇಕು ರೀ. ಬಿದ್ದಾಗ ಜಗ್ಗಿ ಹಿಂದೆ ಹೋಗಬಾರ್ದು ರೀ, ಎದ್ದಾಗ ಹಿಗ್ಗಿ ಮೆರೆದು ಕುಡಿಯಬಾರ್ದು ರೀ. ಮತ್ತೆ ಮಾರ್ಚ್ ಫಸ್ಟ್ ಅಲ್ಲಿ ನೀವು ನೋಡಿದ್ರಿ, ಸ್ವಲ್ಪ ಜನ ನೋಡಿದ್ರಿ. ಆ ಮಾರ್ಚ್ ಫಸ್ಟ್ ಯಾವ ರೀತಿ ಮಕ್ಕಳು ಬ್ಯಾಂಡ್ ಮುಗಿಸ್ಕೊಂಡು ಪಥಸಂಚಲನೆ ಮಾಡ್ತಾರೆ, ಗೆಸ್ಟ್ಗಳನ್ನ ಕರ್ಕೋಬರ್ತಾರೆ ಅಂತಕ್ಕಂಥದ್ದು ಇನ್ನೊಂದು ಝಲಕ್ಕಿದೆ. ಅದನ್ನು ತಾವು ಕೂಡ ಬಯಸೇ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿರುವ ಅಕ್ರಮ ಮೀನು ಅಂಗಡಿಗಳ ತೆರವು ಕಾರ್ಯಕ್ಕೆ ಮುಂದಾದ ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್. ಕುಶಾಲನಗರ ಪಟ್ಟಣದಲ್ಲಿ ಖಾಸಗಿ ವ್ಯಕ್ತಿಗಳು ಪುರಸಭೆ ಅಧಿಕಾರಿಗಳ ಭಯವಿಲ್ಲದೆ ದಿನನಿತ್ಯ ಪುರಸಭೆ ವ್ಯಾಪ್ತಿಯ ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಮೀನು ಮಾರಾಟ ಮಾಡುತ್ತಿದ್ದು, ಓಡಾಡುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಲುಕೊಪ್ಪ ಮುಂತಾದ ಭಾಗಗಳಿಂದ ಮೀನುಗಳನ್ನು ಹಿಡಿದು ತಂದು ಮೀನುಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಅಲ್ಲದೆ ಇವರುಗಳು ಮಾರಾಟ ಮಾಡುವುದರಿಂದ ಸುತ್ತಮುತ್ತ ಅಂಗಡಿಗಳು ಹಾಗೂ ಕಚೇರಿಗೆ ಬರುವ ಅಧಿಕಾರಿಗಳು ಮೂಗು ಮುಚ್ಚಿ ತಿರುಗಾಡುತ್ತಿದ್ದಾರೆ. ಇದನ್ನು ಮನಗಂಡಂತೆ ಕುಶಾಲನಗರ ಪುರಸಭೆಯ ಆರೋಗ್ಯ ನಿರೀಕ್ಷಕರಾದ ಉದಯ್ ರವರು ಅಕ್ರಮ ಮೀನು ಅಂಗಡಿಗಳ ಮಾಹಿತಿ ಕಲೆ ಹಾಕಿ ಅಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವರ ಉತ್ತಮ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಅನಧಿಕೃತ ಬೃಹತ್ ಜಾಹೀರಾತು ಫಲಕವೊಂದು ಪೆಟ್ರೋಲ್ ಪಂಪ್ ಮೇಲೆ ಬಿದ್ದು ಮೃತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಅನಧಿಕೃತ ಬೃಹತ್ ಜಾಹೀರಾತು ಫಲಕವೊಂದು ಪೆಟ್ರೋಲ್ ಪಂಪ್ ಮೇಲೆ ಬಿದ್ದು ಸಂಭವಿಸಿದ ಅವಘಡದಲ್ಲಿ ಮೃತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಘಟನೆಯಲ್ಲಿ 74 ಜನ ಗಾಯಗೊಂಡಿದ್ದಾರೆ. ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ವಿಷಯ ಖಚಿತಪಡಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದ ಗಾಯಾಳುಗಳಲ್ಲಿ 35 ಜನ ಬಿಡುಗಡೆಗೊಂಡಿದ್ದು, ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಪರಿಹಾರ ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆಯೂ ಮುಂದುವರೆದಿತ್ತು ಎಂದು ತಿಳಿಸಿದ್ದಾರೆ. ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಧೂಳು ಸಹಿತ ಭಾರೀ ಬಿರುಗಾಳಿ ಬೀಸಿತ್ತು. ಈ ವೇಳೆ ಘಾಟ್ಕೋಪರ್ ಪ್ರದೇಶದ ಚಡ್ಡಾನಗರದಲ್ಲಿ 100 ಅಡಿ ಎತ್ತರದ ಜಾಹೀರಾತು ಫಲಕವು ಪೆಟ್ರೋಲ್ ಪಂಪ್ ಮೇಲೆ ಬಿದ್ದಿತ್ತು ಎನ್ನಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪಕ್ಲುವಿನ ಕಕ್ಕಬಯ್ಯ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಕಣಿಯ ಜನಾಂಗದ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಕೊಡಗು ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಂದು ಜನಾಂಗದ ಪಾತ್ರವೂ ಪ್ರಮುಖವಾದದ್ದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪಕ್ಲು ಸಮೀಪದ ಕಕ್ಕಬಯ್ಯ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಕೊಡಗು ಕಣಿಯ ವಿದ್ಯಾ ಅಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಣಿಯ ಜನಾಂಗದ ವಾರ್ಷಿಕ ಕ್ರೀಡಾಕೂಟದ ಸಮಾರಂಭದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶವಾದ ಇಲ್ಲಿ ಮೇಧ ಜನಾಂಗದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲ್ಪಟ್ಟಿದೆ. ಜೊತೆಗೆ ಕಣಿಯ ಜನಾಂಗದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ವಿವಿಧ ಸಮುದಾಯಗಳ ಸಂಖ್ಯೆಯು ಕಡಿಮೆ ಇದ್ದರೂ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸುತ್ತಿರುವ ಮೂಲಕ ಸಂಘಟನೆ ಆಗುವಂತದ್ದು ಹೆಮ್ಮೆಯ ವಿಷಯ. ಜಿಲ್ಲೆಯ ಪ್ರತಿಯೊಂದು ಜನಾಂಗವು ತನ್ನದೇ ಆದ ಆಚಾರ ವಿಚಾರ ಪದ್ಧತಿ ಪರಂಪರೆಯನ್ನು ಹೊಂದಿದೆ. ಒಂದು ಜನಾಂಗವನ್ನ ಬಿಟ್ಟು ಜಿಲ್ಲೆ ಒಂದಾಗಲು ಸಾಧ್ಯವಿಲ್ಲ. ಎಲ್ಲರೂ ಒಟ್ಟಾದರೆ ಮಾತ್ರ ಜಿಲ್ಲೆಯ ಸಂಸ್ಕೃತಿ ಆಚಾರ ವಿಚಾರ ಬೆಳೆಯಲು ಸಾಧ್ಯ ಎಂದರು.
ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ, ಕೆಡಿಪಿ ಸದಸ್ಯ ಬಾಚಮಂಡ ಲವಚಿನ್ನಪ್ಪ, ಬುಡಕಟ್ಟು ಜನಾಂಗದ ಅಧ್ಯಕ್ಷ ಕುಡಿಯಾರ ಮುತ್ತಪ್ಪ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕಣಿಯ ವಿದ್ಯಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಚೆಂದುವಂಡ ದೇವಯ್ಯ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವನ್ನು ಸಂಘದ ಮಾಜಿ ಅಧ್ಯಕ್ಷ ಕಣಿಯರ ನಾಣಯ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳು, ಮಹಿಳೆಯರು ಸೇರಿದಂತೆ ಕಣಿಯ ಜನಾಂಗದ ಹಲವು ಮಂದಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಕಾಲತ್ರ ಮೇಧಾ ಜನಾಂಗತ್ರ ಕ್ರೀಡಾ ಕೂಟ ഇതിൽ ക്രിക്കറ്റ് പിന്നെ കേർബലി ದಂಡು ಪಂದ್ಯಾವಳಿ ನಡೆದಂಡು ನಿಮ್ಗೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆ. ಕಳಿಪಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುವು ಕೂಡ ಶುಭಾಶಯ ನಡಿ. ಹಿಂದೆ ಹತ್ರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡು ವೇದಿಕೆ ಮೇಲೆ ಹಾಸಿನಂತ ಪಡಿಕಾರ ಕುಟುಂಬತ್ರ ಪೆರಿಯ ಸದಸ್ಯನಾದಂಥ MT ದಾಸಪ್ಪಣ್ಣಗಳೇ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ವತಿಯಿಂದ ಹಾಲಿನ ಡೈರಿ ಹೋಟೆಲ್ ಮೇಲೆ ದಾಳಿ ನಡೆಸಿ ಪರಿಶೀಲಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಬೆಡದಹಳ್ಳಿ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರದ ಸಮಾರಂಭ ನಡೆಯಿತು. ವಾಣಿಜ್ಯ ನಗರಿ ಮುಂಬೈನಲ್ಲಿ ಅನಧಿಕೃತ ಬೃಹತ್ ಜಾಹೀರಾತು ಫಲಕವೊಂದು ಪೆಟ್ರೋಲ್ ಪಂಪ್ ಮೇಲೆ ಬಿದ್ದು ಮೃತರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತ